ಇನ್ನು ಕುಂಭರಾಶಿಗೋಣ. ಕುಂಭರಾಶಿವರಿಗೆ ವಾರದ ಆದಿಯಲ್ಲಿ ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕವಾದ ಲಾಭ, ವೃತ್ತಿಯಲ್ಲಿ ಅಧಿಕಾರದ ಬಲ ತುಂಬ ಚೆನ್ನಾಗಿರ್ತದೆ. ಹಾಲು ಹೈನು ಕ್ಷೇತ್ರದವರಿಗೆ, ಪುಷ್ಪ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮ್ಮ ಪಾಲಿಗೆ ನವರಾತ್ರಿ ಶುಭದಾತ್ರವಾಗಿರುತ್ತೆ, ಶುಭ ಕಾಲವಾಗಿರುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ ವಾರದ ಆದಿಯಲ್ಲಿ. ಆದರೆ ದಾಂಪತ್ಯದಲ್ಲಿ ವ್ಯಾಪಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಅಸಮಾಧಾನ, ವಿಘ್ನಗಳು, ತೊಡಕುಗಳು ಸೂಚಿಸ್ತಾ ಇದೆ. ತೊಂದರೆಗಳು ಉಂಟಾಗಬಹುದು. ಅದೊಂದೇ ಒಂದು ಭಾವ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇದ್ದರೆ ಮಕ್ಕಳಿಂದ ಸಹಕಾರ, ಬುದ್ಧಿಬಲ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ, ರಾಹು ಜೊತೆಗೆ ಸಂಚರಿಸ್ತಾನೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರ, ಹೆಚ್ಚಿನ ವ್ಯಯ ಉಂಟಾಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗಬಹುದು, ಖರ್ಚು ಉಂಟಾಗಬಹುದು. ಇದೆಲ್ಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಹುಷಾರು. ವೃತ್ತಿಯಲ್ಲೂ ಸ್ವಲ್ಪ ಹುಷಾರು. ಭಾಗ್ಯಸ್ಥಾನದಲ್ಲಿ ಬುಧ ಹಾಗೂ ಕುಜಕ ಕರ್ಮಾಧಿಪತಿ ಸಂಚರಿಸುವಾಗ ವೃತ್ತಿಯಲ್ಲಿ ಒಂದು ವಿಶೇಷವಾದ ಒಂದು ದಾರಿ, ಮಾನ್ಯತೆ, ಅವಕಾಶಗಳು ಇದೆಲ್ಲ ಸಾಧ್ಯವಾಗುತ್ತೆ ನೋಡಿ. ಹೀಗಾಗಿ ನವರಾತ್ರಿ ನಂತರದಲ್ಲಿ ದಶಮಿಯಿಂದ ನಿಮಗೆ ಒಂದು ಹೊಸ ದಾರಿ ಸಿಕ್ತು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಸಾಗ್ತೀರ, ಯೋಚನೆ ಮಾಡಬೇಡಿ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ನಿಮಗೆ ಬಂದರೆ ಮಾಡಿ, ಅದು ತುಂಬ ಒಳ್ಳೆಯದು ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ವಲ್ಪ ತೊಡಕುಗಳು ಇದ್ದಾವೆ. ಸಣ್ಣ ಪುಟ್ಟ ವಿಘ್ನಗಳು ಕಾಡುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ಅದು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧರು ಒಳ್ಳೆಯ ಫಲವನ್ನು ತಂದು ಕೊಡ್ತಾರೆ, ಸಂಶಯ ಇಲ್ಲ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರು, ಬಂಧುಗಳದ್ದು ಒಳ್ಳೆಯ ವಿಶ್ವಾಸ, ಅವ್ರ ಜೊತೆ ಒಂದು ಪ್ರಯಾಣ, ವಿಹಾರ, ಎಲ್ಲೋ ಟ್ರಿಪ್ ಹೋಗ್ತಕ್ಕಂಥದ್ದು, ಈ ರೀತಿಯ ಒಂದು ಆಲೋಚನೆ ಮಾಡ್ತೀರಾ. ಆ ರೀತಿಯೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲೂ ಅಷ್ಟೇ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹೆಚ್ಚಿನ ಲಾಭ ಇದೆ ಹೆಣ್ಣು ಮಕ್ಕಳಿಗೆ. ಮಕ್ಕಳಿಂದ, ಹಿರಿಯರಿಂದ ಹೆಚ್ಚಿನ ಅನುಕೂಲ, ಒಳ್ಳೆಯ ಸಲಹೆ, ಲಾಭ ಇವೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಸೌಕರ್ಯಗಳು ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಬುಧ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ಸಂಗಾತಿಯ ಆರೋಗ್ಯ ಏರುಪೇರಾಗಿಬಿಡಬಹುದು. ಅವರಿಂದಾಗಿ ಅವಮಾನಗಳು, ತೊಂದರೆಗಳು ಉಂಟಾಗಬಹುದು. ಗಂಡ ಹೆಂಡ್ತೀರೆ ಯಾವುದೋ ಒಂದು ಸಭೆಗೋ ಮತ್ತೊಂದಕ್ಕೆ ಹೋದಾಗ ಇಬ್ಬರು ನಿಮ್ಮ ಮರ್ಯಾದೆಗಳು ನೀವೇ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ? ಮನಸ್ಸಿಗೆ ನೋವಾಗಲ್ವಾ? ಅದಕ್ಕಿಂತ ಸಾವು ಬೇರೆ ಇದೆ. ಆ ಥರ ಅನಿಸ್ಬಿಡುತ್ತೆ, ಮನಸ್ಸಿಗೆ ಚ್ಯುತಿ ಆಗಿಬಿಡುತ್ತೆ. ಹೀಗೆ ಅದ್ರ ಕಡೆಗೆ ಗಮನ ಇರಬೇಕು. ಯಾಕೆಂದರೆ ಅಲ್ಲಿ ಕುಜ ಮತ್ತು ಈ ಬುಧ ಅಷ್ಟಮದಲ್ಲಿ ಸೇರಿದಾಗ ಸ್ವಲ್ಪ ತೊಂದರೆ ಆಗುತ್ತೆ ಬಾಂಧವ್ಯದಲ್ಲಿ. ಅದರಲ್ಲೂ ದಾಂಪತ್ಯ, ಸಂಗಾತಿಯ ವಿಚಾರದಲ್ಲಿ ಹೀಗಾಗೋ ಸಾಧ್ಯತೆ ಬಹಳ ಎಚ್ಚರಿಕೆ ಬೇಕು. ಆ ವಿಚಾರದಲ್ಲಿ ಪ್ರಾರ್ಥನೆಗೆ ದುರ್ಗಾ ಕವಚದ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಇದ್ರ ಜೊತೆಗೆ ಅದನ್ನು ಮಾಡಿ. ಇವು 12 ರಾಶಿಗಳ ಫಲ. ಎಸ್ ಶಾಸ್ತ್ರಿಗಳೇ, 12 ರಾಶಿಗಳ ಇಡೀ ವಾರದ ಫಲಾಫಲ ಏನಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಬಹುತೇಕ ಕೊನೆ ಹಂತದಲ್ಲಿದ್ದೀವಿ ನಾವು. ಇನ್ನು ಮಂತ್ರ ಪರಿಹಾರದ ಸಮಯ ಇದು. ಇನ್ನು ಮಂತ್ರ ಪರಿಹಾರ ಅಂದ ತಕ್ಷಣ ಮಂತ್ರಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಜೀವನದಲ್ಲಿ ಎದುರಾಗೋ ಸಮಸ್ಯೆ ಆಗಲಿ, ಸವಾಲುಗಳಾಗಿ ಮಂತ್ರದ ಮೂಲಕ ಯಾವ ರೀತಿ ಧೈರ್ಯವನ್ನು ತಂದುಕೋಬೇಕು, ಯಾವ ರೀತಿ ಪರಿಹಾರ ಮಾರ್ಗವನ್ನು ಕಂಡುಕೋಬಹುದು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಪ್ರತಿ ವಾರದ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತೇನು ಮಂತ್ರ ಇದೆ, ಯಾವ ಸಮಸ್ಯೆಗೆ ಪರಿಹಾರ ಕೊಡುತ್ತೆ, ಅದು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.